ಬೆಂಗಳೂರಿನಲ್ಲಿ ಭೂಮಾಫಿಯಾ ಕರಾಳಮುಖ. ನಕಲಿ ಆಧಾರ್ ಬಳಸಿ ಜಮೀನು ಕಲ್ಪಿಸಲು ಯತ್ನ. ಏನೇ ಕಾನೂನನ್ನು ತಂದರೂ ಸಹ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಭೂಮಾಫಿಯಾಗೆ ಬ್ರೇಕ್ ಬೀಳುತ್ತಿಲ್ಲ. ಹೌದು, ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿಯೂ ಭೂಮಾಫಿಯಾ ಬೇರೂರಿ ಬಿಟ್ಟಿದೆ. ಅನಕ್ಷರಸ್ಥರೇ ಭೂಗಳ್ಳರ ಟಾರ್ಗೆಟ್ ಆಗಿದ್ದಾರೆ. ಬೆಂಗಳೂರಿನ ಯಶವಂತಪುರದ ಕೋಡಿಗೆಹಳ್ಳಿ ಸರ್ವೆ ನಂಬರ್ 86ರಲ್ಲಿ 14 ಎಕರೆ ಸರ್ಕಾರಿ ಜಮೀನಿದ್ದು ಇದರ ಕನಿಷ್ಠ ಬೆಲೆ ಎಂದರೂ 350 ಕೋಟಿ ರೂಪಾಯಿಗಳಾಗಿರುತ್ತದೆ. ಆದರೆ ನಕಲಿ ದಾಖಲೆಗೆ ಮನ್ನಣೆ ನೀಡಿರುವ ಹಿಂದಿನ ಜಿಲ್ಲಾಧಿಕಾರಿ ವಾಸಂತಿ ಅಮರ್ ಅವರು 14 ಎಕರೆ ಸರ್ಕಾರಿ ಜಮೀನನ್ನ 4 ಮಂದಿ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಡಲು 2025 ಮೇ 27ರಂದು ಆದೇಶ ಹೊರಡಿಸಿದ್ದರು. ಈ ಭೂಮಿಯನ್ನ ಸರ್ಕಾರಿ ಗೋಮಾಳ ಎಂದು ಆದೇಶಿಸಿದ್ದ ರಾಜ್ಯ ಸರ್ಕಾರ ನಂತರ BMICP ಯೋಜನೆಗೆ ಭೂಮಿಯನ್ನ ಹಸ್ತಾಂತರ ಮಾಡಿ ಆದೇಶ ಹೊರಡಿಸಿತ್ತು. ಅಂದಿನಿಂದ ಈ ಭೂಮಿ ನೈಸ್ ಕಂಪನಿಯ ಅಧೀನದಲ್ಲಿದೆ. ಅಲ್ಲದೆ ಈ ಜಮೀನಿಗೆ ಸಂಬಂಧಿಸಿದಂತೆ ಪುಟ್ಟಮ್ಮ, HV ಶ್ರೀಧರ್, KV ಚಂದನ್, ಪುಟ್ಟಗೌರಮ್ಮ ಎಂಬುವವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. 1954ರಲ್ಲಿ ಈ ಜಮೀನು ನಮಗೆ ಸರ್ಕಾರದಿಂದ ಮಂಜೂರಾಗಿದೆ. ಅಂದಿನಿಂದ 1995ರವರೆಗೂ ನಮ್ಮ ಹೆಸರಿನಲ್ಲಿ ಖಾತೆ ಇತ್ತು. ನಂತರ ಹೆಸರನ್ನ ಕೈಬಿಡಲಾಗಿದೆ. ಹಾಗಾಗಿ ನಮ್ಮ ಹೆಸರನ್ನ ಸೇರ್ಪಡೆ ಮಾಡುವಂತೆ ತಹಸೀಲ್ದಾರ್ಗೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಅಲ್ಲದೆ ನ್ಯಾಯಾಧೀಶರು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ವಿವರಣೆಯನ್ನ ಕೇಳಿದ್ದು ಅವರು ನಕಲಿ ದಾಖಲೆಯನ್ನ ಸೃಷ್ಟಿಸಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಆ ಕಡೆ ಪ್ರಾಪರ್ಟಿಗಂತೆ ಅಲ್ಲಲ್ಲ, ಆ ಕಡೆ ಪ್ರಾಪರ್ಟಿ ಅಶ್ವತ್ಥಪ್ಪ ನಾನು ಕೇಳ್ತಾ ಇದೀನಿ. ನೀವು ಯಾವ ಪ್ರಾಪರ್ಟಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಾಪರ್ಟಿಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ನಾವು ಕೊಟ್ಟಿದ್ದೀವಿ ಡಾಕ್ಯುಮೆಂಟ್ ಸರ್. DC ಅವರ ಆದೇಶಕ್ಕೆ ಬೆಲೆ ಇಲ್ವಾ ಸರ್? ನೀವು ಸ್ಟೇಷನ್ಗೆ ಹೋಗಿದ್ದೀರಾ? DC ಅವರ ಆದೇಶಕ್ಕೆ ಬೆಲೆ ಇಲ್ವಾ? ಅಲ್ಲ, ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೋ ಸಿವಿಲ್ ಡಿಸ್ಪ್ಯೂಟ್ ಎಲ್ಲ ಕೋರ್ಟ್ನವರೇ ಡಿಸೈಡ್ ಮಾಡಬೇಕು. ಅವರು ಏನೇ ಪ್ರಾಬ್ಲಮ್ ಸರ್, ನೀವು ಜಿಲ್ಲಾಧಿಕಾರಿಗಳು ನಿಮ್ಮ ಪರವಾಗಿ ವಕೀಲರು ಅಲ್ಲಿ ಮಾತಾಡಿದಾರೋ ಮಾತಾಡಿಲ್ವೋ ಎಲ್ಲಿ ಹೋಗಲ್ಲ ಅದು. ನಾನು ಕೇಸನ್ನ ಅಟೆಂಡ್ ಮಾಡುವಾಗ ನಾನೇ ಇದ್ದೆ ಸರ್. ಅಲ್ಲಿ ನಿಮ್ಮ ಅಡ್ವೊಕೇಟ್ ಈ 2 ಜಾಗ ಅಕ್ವೈರ್ ಆಗಿಲ್ಲ ಅಂತ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದ್ರು DC ಅವ್ರ ಮುಂದೆ. ಆಯ್ತಾ, ನೀವ್ ಹೆಂಗ್ ಸರ್ ಬಂದಿದ್ದು ಕಾಂಪೌಂಡ್ ಆಗ್ತಾ ಇದ್ದೀರಾ? ಅಂದಹಾಗೆ 1954ರಲ್ಲಿ ಭೂಮಿ ಮಂಜೂರಾಗಿದ್ದು, ಆದರೆ ಪ್ರಸ್ತುತ 1995ರ ನಂತರ 4ವರಿಗೆ ಭೂಮಿ ಮಂಜೂರಾಗಿರುವ ಬಗ್ಗೆ ಮೂಲ ದಾಖಲೆಗಳೇ ಇಲ್ಲ. ಆದರೂ ಸಹ ಹೊಸ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪಹಣಿಯನ್ನ ತಿದ್ದಲಾಗಿದೆ ಎನ್ನುವುದು ಸಾಬೀತಾಗಿದೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವಂತೆ ಹೈಕೋರ್ಟ್ ಆದೇಶಿಸಿದೆ. ಇದರ ನಡುವೆಯೇ ಪ್ರಿಂಕೋ ಇನ್ಫ್ರಾಟ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಮಾಲ್ ಮಾಡುತ್ತಿದೆ ಎನ್ನುವ ಆರೋಪಗಳು ಕೇಳಿಬಂದಿದೆ. MS ಪ್ರಸಾದ್ ಮತ್ತು ದಿವ್ಯಾ ಕೃಷ್ಣೇಗೌಡ ಎಂಬುವವರು ಕೊಡಿಗೆಹಳ್ಳಿ 86ರ ಬಳಿ ಹೋಗಿ ದಾಂಧಲೆ ನಡೆಸಿದ್ದಾರೆ. ಸರ್ವೇಯರ್ ಕರೆಸಿ ನಮ್ದು ಸರ್ವೆ ನಾವು ಬರ್ತೀವಿ, ನಮಗೂ ನೋಟಿಸ್ ಕೊಡಿ, ನಾವು ಬರ್ತೀವಿ. ನಮ್ಗೆ ಗೊತ್ತಿಲ್ವಲ್ಲ, ನೀವು ನಾವು ಬಂದಿದ್ದೀವಿ, ನೀವು ಕೊಡಿ ಸರ್. ನನ್ನ ಅಡ್ರೆಸ್ ತಗೊಳ್ಳಿ. ಏನ್ ಕೊಡ್ಬೇಕು? ಯಾರ ಖಾತೆ ಇಲ್ಲಿ ಇದೆ, ಈ ಜಾಗ ನಾವು ಗೌರ್ಮೆಂಟ್ ಸರ್ವೆ ನಾನು ಹೇಳೋದು DC ಆರ್ಡರ್ ಮಾಡಿದ್ದಾರೆ ಗವರ್ನಮೆಂಟ್ ಸರ್. ಯಾರ ಕಡೆಯಿಂದ ಬಂದಿದೆ? ಬಂದು ಆರ್ಡರ್ ಮಾಡಿದ್ದಾರೆ ಅಂತ ನಮಗೆ ನೋಟಿಸ್ ಕೊಡ್ಬೇಕಾಯ್ತಲ್ಲ.
ಮಾಡಿಸಿ ಅಂತ ಕೇಳಕ್ ಫಸ್ಟ್ ಆಫ್ ಆಲ್ ನೀವು ಯಾರು ಸರ್? ಯಾರು ನಾವು ನೈಸ್ ಕಂಪ್ನಿ ಸಿಬ್ಬಂದಿಗಳು. ನೈಸ್ ಕಂಪನಿಯವ್ರಿಗೆ ಏನಿದೆ ಸರ್? ನೈಸ್ ಕಂಪನಿ ಈ ಬಗ್ಗೆ ದೂರು ದಾಖಲಿಸಿದೆ. ಅಲ್ಲದೆ ಈ ಹಿಂದೆ ಇವರನ್ನ ಬಂಧಿಸಲಾಗಿತ್ತು. ಇಲ್ಲ, ಕೋರ್ಟ್ ಅಲ್ಲಿ ಅವರು ಹೇಳಿದ್ರು, ನಿಮ್ಮವರು ಡಾಕ್ಯುಮೆಂಟ್ ಹಾಕಿದ್ದಾರೆ, ನಿಮಗೆ ಅಕ್ವಿಸಿಷನ್ ಆಗಿಲ್ಲ ಇಲ್ಲ. ಅಲ್ಲೇ ಹೊತ್ತಿಗೆ ಬಂದಿದ್ದೀವಿ. ಇಷ್ಟು ದಾಖಲೆಗಳು ಕೊಟ್ಟ ಮೇಲೆ ಇನ್ನೇನ್ ಕೊಡ್ಬೇಕು ಅಂತ ನೀವು ಹೇಳಿ. ಇನ್ನೇನ್ ದಾಖಲಾತಿ ಕೊಡ್ಬೇಕು? ಅಲ್ಲ, ಇನ್ನೇನ್ ಆಗ್ಬೇಕು ಹೇಳಿ. ಈಗ ಪರಿಶೀಲನೆ ಮಾಡಿ ಅವರು ಯಾರು ಪರಿಶೀಲನೆ ಮಾಡ್ಬೇಕು? 10 ವರ್ಷಗಳ ಕಾಲ. ಸರ್, 10 ವರ್ಷಗಳ ಕಾಲ 10 ವರ್ಷಗಳ ಕಾಲ ಸರ್ಕಾರಿ ಜಮೀನುಗಳ ಕಬಳಿಕೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಹಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ. ಆದ ಕಾರಣ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಭೂಮಾಫಿಯಾಗೆ ಕಡಿವಾಣ ಹಾಕುತ್ತದೆಯೋ ಎನ್ನುವುದನ್ನ ಕಾದು ನೋಡಬೇಕಿದೆ. ಯಾವ ಪ್ರಾಪರ್ಟಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಪ್ರಾಪರ್ಟಿ ನಾವು ಮಾಡ್ತಾ ಇದೀವಿ.